ಎಲ್ಲರಿಗೂ ನಮಸ್ಕಾರ. ವಿಯಾಟ್ ನಮ್ಮಲ್ಲಿ ಇದು ನಮ್ಮ ಕೊನೆ ದಿನ ಆಗಿತ್ತು. ಡೇ 6ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಕೊನೆ ವ್ಲಾಗ್ ಕೂಡ. ಇವತ್ತು ನನ್ನ ಫೇವ್ರೆಟ್ ಜಾಗ ಸಮುದ್ರಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ವೆರಿ ಗುಡ್ ಮಾರ್ನಿಂಗ್. ಲಾಸ್ಟ್ ಡೇ ನಮ್ಮದು ಇಲ್ಲಿ ಗಬ್ಬಾ ಅಂತ ತಿಂದ್ಕೊಂಡ್ಬಿಟ್ಟು ಯಾವಾಗಲೂ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಇವತ್ತು ನಾವೇ 5 ನಿಮಿಷ ಬೇಗ ಇದ್ದೀವಿ. ಆ್ಯಂಡ್ ಇವಾಗ ಇದು ಸ್ವಲ್ಪ 500 ರೂಪಾಯಿ ಡಿಫ್ರೆನ್ಸ್ ಇರೋ ಲಕ್ಸುರಿ ಬಸ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಹ್ಯಾಲಾಂಗ್ ಬೇ. ಸೊ ಬನ್ನಿ. ಹ್ಯಾಲಾಂಗ್ ಬೇ ಇದು ಕೂಡ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಇಲ್ಲಿ ಸಾವಿರಾರು ಲೈಮ್ ಸ್ಟೋನ್ಸ್ದು ಸಣ್ಣ ಸಣ್ಣ ಗುಡ್ಡಗಳ ಥರ ಇದೆ, ಐಲ್ಯಾಂಡ್ ಥರ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಮುಂದೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ಕ್ರೂಸ್ಗಳನ್ನ ಬುಕ್ ಮಾಡ್ಕೊಳ್ಬೋದು. ಅದರಲ್ಲಿ 2 ಆಪ್ಷನ್ ಇದೆ. ಒಂದು ಡೇ ಟೂರ್ ಅಂತ ಬುಕ್ ಮಾಡ್ಕೊಳ್ಬೋದು. ಬೆಳಗ್ಗೆ ಹೋಗಿ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಸಂಜೆ ವಾಪಸ್ ಬರ್ತೀರಾ ಒಂದು 6-7 ಗಂಟೆ ಮೇಲೆ. ಅದೇ ನೀವು ಓವರ್ ನೈಟ್ ಸ್ಟೇ ಮಾಡ್ತೀರಾ ಅಂದರೆ ಅದಕ್ಕೂ ಕೂಡ ಬುಕ್ ಮಾಡ್ಕೊಳ್ಬೋದು. ನೀವು ಕ್ರೂಸಲ್ಲೇ ಸ್ಟೇ ಮಾಡ್ಬೋದು. ನಾವು ಡೇ ಟೂರ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಬನ್ನಿ ಹೋಗೋಣ. ಎರಡರಿಂದ 3 ಗಂಟೆ ಏನೋ ಹಿಡಿಯುತ್ತೆ ಹ್ಯಾನಾಯಿಂದ ಹ್ಯಾಲಾಂಗ್ ಬೇಗೆ ಬರೋದಕ್ಕೆ. ಪ್ಲಸ್ ಎಲ್ಲ ಪಿಕಪ್ಸ್ ಇರುತ್ತೆ ಅಲ್ವಾ, ಅದೆಲ್ಲ ಮಾಡ್ಕೊಂಡು ಬರುವಾಗ ಟೈಮ್ ಆಗೇ ಆಗುತ್ತೆ. ಬಟ್ ಬಸ್ ಎಷ್ಟು ಕಂಫರ್ಟಬಲ್ ಆಗಿತ್ತು ಅಂದರೆ ನಾವು ಒಳ್ಳೆ ನಿದ್ದೆ ಮಾಡ್ಕೊಂಡು ಬಂದ್ವಿ. ಫಸ್ಟ್ ನಾವು ಹಾರ್ಬರ್ ರೀಚ್ ಆದ್ವಿ. ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ಎಲ್ಲನೂ ತಿಳ್ಕೊಂಡು ನಾವು ನಮ್ಮ ಕ್ರೂಸ್ ಕಡೆ ಹೊರಟ್ವಿ. ನಿಮಗೆ ಫುಲ್ ಟೂರ್ ಗೈಡ್ ಇರ್ತಾರೆ, ಏನು ತೊಂದರೆ ಇಲ್ಲ. ಆ್ಯಂಡ್ ಇಂಗ್ಲೀಷ್ ಮಾತಾಡ್ತಾರೆ. ಒಂದು ಸ್ವಲ್ಪ ಆ್ಯಕ್ಸೆಂಟ್ ಕಷ್ಟ ಆಗ್ಬೋದು ಅಷ್ಟೇ, ಅದು ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಬುಕ್ ಮಾಡಿದ್ದು ಡೈಮಂಡ್ ಕ್ರೂಸ್. ಫೋಟೋ ಎಲ್ಲ ನೋಡ್ಬಿಟ್ಟು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಅಲ್ಲಿ ಹೋದಾಗ ಇಷ್ಟೇನಾ ಅಂತ ಅನ್ನಿಸ್ತು. ಯಾಕಂತಂದರೆ ಆಬ್ವಿಯಸ್ಲಿ ಫೋಟೋಲೆಲ್ಲ ಹೊಸದೇ ಇರುತ್ತೆ. ಇಲ್ಲಿ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ನೋಡಿಬಿಟ್ಟು ಹಿಂಗ ಅಂತ ಅನ್ನಿಸ್ತು, ಆಯಿತಾ. ಬಟ್ ಹಾಸ್ಪಿಟಾಲಿಟಿ, ಇನ್ಸ್ಟ್ರಕ್ಷನ್ಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಎಲ್ಲೂ ಡಿಸಪಾಯಿಂಟ್ ಆಗಲಿಲ್ಲ. ವಿಯಟ್ನಾಮೀಸಲ್ಲಿ ನನ್ನ ಹೆಸರನ್ನ ಒಂದು ಸಲ ಓದ್ಕೊಂಡ್ಬಿಡಿ. ನಮಗೆ ಬಂದ ಕೂಡಲೇ ಲೆಮನ್ ಟೀ ಸರ್ವ್ ಮಾಡಿದ್ರು. ನಾವಿದ್ದು ಇಂಡಿಯನ್ ಕ್ರೂಸ್, ಆಯಿತಾ. ನಮಗೆ ಗೊತ್ತಿರಲಿಲ್ಲ, ಬಿಕಾಸ್ ನಾನು ಡೈಮಂಡ್ ಕ್ರೂಸ್ ಅದಷ್ಟೇ ನೋಡ್ಕೊಂಡಿದ್ದೆ. ಬಟ್ ಇಲ್ಲಿ ಫುಲ್ ಹೆಸರು ಬಂದು ಓಂಕಾರ ಡೈಮಂಡ್ ಕ್ರೂಸ್ ಅಂತ ಇತ್ತು. ಆ್ಯಂಡ್ ಇಲ್ಲಿ ಸುಮಾರು ದೇಶಗಳ ಕ್ರೂಸಸ್ ಇರುತ್ತೆ, ನೀವು ನೋಡ್ಕೊಂಡು ಚೂಸ್ ಮಾಡ್ಬೋದು. ಆ್ಯಂಡ್ ದಿಸ್ ವಾಸ್ ಒನ್ ಆಫ್ ದ ಗುಡ್ ಒನ್, ಆಯಿತಾ. ತುಂಬ ಚೆನ್ನಾಗಿತ್ತು, ಡೀಸೆಂಟ್ ಆಗಿತ್ತು. ಆ್ಯಂಡ್ ನಮಗೆ ಫುಲ್ ಲಂಚ್ ಆಪ್ಷನ್ಸ್ ಇತ್ತು, ವೆಜ್ಜು ಇತ್ತು, ನಾನ್ ವೆಜ್ಜು ಇತ್ತು. ಸೊ ನಮ್ಮ ನೆಕ್ಸ್ಟ್ ಕೆಲಸ ಊಟ ಮಾಡೋದಾಗಿತ್ತು. ಡೇ ಟ್ರಿಪ್ಪಲ್ಲಿ ಕ್ರೂಸ್ ರೀಚ್ ಆಗುವಾಗ ಮಧ್ಯಾಹ್ನ ಆಗಿಬಿಟ್ಟಿರುತ್ತೆ. ಸೊ ಫಸ್ಟ್ ಲಂಚು, ಆಮೇಲೆ ಬೇರೆ ಆ್ಯಕ್ಟಿವಿಟೀಸು. ಚೆಂದ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಕೇಳಿಸ್ಕೊಳ್ಳೋ ಜವಾಬ್ದಾರಿ ಮಾತ್ರ ನಮ್ಮದು. That is surprise cave where you can do hiking up and down more than 700 steps. Is about to who have problem about the lens. ಡೈಮಂಡ್ ಕ್ರೂಸಿಗೆ ನಾವು ಬಂದ್ವಿ, ಆಯಿತಾ. ಫೋಟೋದಲ್ಲಿ ನೋಡಿದಷ್ಟು ಇಂಪ್ರೆಸಿವ್ ಆಗಿಲ್ಲ ಅಂದರೂ ಚೆನ್ನಾಗಿದೆ, ಡಿಸೆಂಟ್ ಆಗಿದೆ. ಎಸ್ಪೆಷಲಿ ದ ಅಪ್ಪರ್ ಡೆಕ್ ಮೇಲೆ ಸಕ್ಕತ್ತಾಗಿದೆ. ಊಟ ಐ ಥಿಂಕ್ ವೆಜಿಟೇರಿಯನ್ಸ್ಗೆ ಸ್ಪೆಷಲ್ ಆಪ್ಟ್ ಮಾಡ್ಬೋದಿತ್ತು. ನನಗೆ ಗೊತ್ತಿರಲಿಲ್ಲ, ನಾನು ಮಾಡಿರಲಿಲ್ಲ. ವೆಜಿಟೇರಿಯನ್ ಆಪ್ಷನ್ಸ್ ಇತ್ತು, ಬಟ್ ನೆನ್ನೆ ತಿಂದಿದ್ದಕ್ಕಿಂತ ನೆನ್ನೆ ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿರಲಿಲ್ಲ. ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಸೊ ನನಗೆಲ್ಲ ಅನುಮಾನದಲ್ಲೇ ಸ್ವಲ್ಪ ತಿಂದುಬಿಟ್ಟು ಡೌಟ್ ಬಂತು ನನಗೆ ವೆಜ್ ಯಾವುದು ನಾನ್ ವೆಜ್ ಯಾವುದು ಅಂತ. ಸೊ ನಾನು ಸೀದಾ ಮೇಲೆ ಬಂದುಬಿಟ್ಟೆ ವ್ಯೂ ನೋಡೋಕ್ಕೆ. ಬಿಕಾಸ್ ಇದು ಸಮುದ್ರ, ಊಟಕ್ಕಿಂತ ಜಾಸ್ತಿ ನಮಗೆ ಸಮುದ್ರ ಹೊಟ್ಟೆ ತುಂಬಿಸುತ್ತೆ. ಸೊ ಐ ಆಮ್ ಯೋರ್. never stop. Every shot from the top.
ಊಟ ಎಲ್ಲ ಮುಗಿಸಿ ನಾವು ನಮ್ಮ ಮೊದಲನೇ ಜಾಗ ನೋಡಲಿಕ್ಕೆ ಹೊರಟ್ವಿ. ಇದರ ಹೆಸರು ಬಂದು ಸರ್ಪ್ರೈಸ್ ಕೇವ್ ಅಂತ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಸುಮಾರು ಸ್ಟೆಪ್ಸ್ ಹತ್ತಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಒಂದು ಕಡೆ ಬಿಟ್ಟರೆ ಇನ್ನೊಂದು ಕಡೆ ಪಿಕಪ್ ಮಾಡ್ತಾರೆ. ಸೊ ಅವ್ರು ಏನು ಹೇಳಿರ್ತಾರೆ ಆ ಟೈಮಲ್ಲೇ ಹೋಗ್ಬಿಟ್ಟು ಆ ಟೈಮ್ಗೆ ವಾಪಸ್ ಬರಬೇಕು. ಸೊ ಮುಂದೆ ಅವರು ಗೈಡ್ ಮಾಡ್ತಿರ್ತಾರೆ ಈ ಥರ ಒಂದು ಬಾವುಟ ಇಟ್ಕೊಂಡು, ಅವ್ರನ್ನ ಫಾಲೋ ಮಾಡಿದ್ರೆ ಸಾಕು. ಹ್ಯಾಲಾಂಗ್ ಬೇಯಲ್ಲಿರುವಂತಹ ಒನ್ ಆಫ್ ದ ಬಿಗ್ಗೆಸ್ಟ್ ಕೇವ್ ಇದು. ಸುಮಾರು 25 ಮೀಟರ್ಸ್ ಅಬೌವ್ ಸಿ ಲೆವೆಲ್ ಇದೆ ಇದು. ಆ್ಯಂಡ್ ಆಲ್ಮೋಸ್ಟ್ 800 ಮೀಟರ್ಸ್ ಏನೋ ನಾವು ನಡಿಬೇಕಾಗುತ್ತೆ ಒಳಗಡೆ. ಫಾರ್ ಆಬ್ವಿಯಸ್ ರೀಸನ್ಸ್ ನನಗೆ ಯಾಣ ನೆನಪಾಗ್ತಾ ಇತ್ತು ಆ್ಯಂಡ್ ನಾನು ಅಲ್ಲಿದ್ದಾಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಟೂರಿಸಮ್ನ ತಲೆಯಲ್ಲಿ ಇಟ್ಕೊಂಡು ತುಂಬ ಚೆಂದ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಫೋಟೋ ಸ್ಪಾಟ್ಸ್ ಎಲ್ಲ ಇದೆ. ಅಲ್ಲೇ ಒಬ್ಬರು ಫೋಟೋಗ್ರಾಫರ್ ಕೂಡ ಇದ್ದಾರೆ. ನೀವು ಫೋಟೋಸ್ನ ತೆಗೆಸ್ಕೊಳ್ಬೋದು ಆ್ಯಂಡ್ ಅದನ್ನ ಫ್ರೇಮ್ನ ಕೂಡ ನೀವು ದುಡ್ಡು ಕೊಟ್ಟು ತೊಗೊಂಡು ಬರ್ಬೋದು. ಬಟ್ ಒಂದು ಕೀ ಚೈನ್ನ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಕೇವ್ ನೋಡೋದೆಲ್ಲ ಮುಗಿಸ್ಕೊಂಡು ನಮ್ಮ ಫೋಟೋ ನಾವು ಹಿಡ್ಕೊಂಡು ವಾಪಸ್ ಕ್ರೂಸ್ಗೆ ಬಂದ್ವಿ. ಟ್ರಸ್ಟ್ ಮೀ, ಈ ಬ್ಯೂಟಿಫುಲ್ ವ್ಯೂಸ್ನ ಎಷ್ಟು ನೋಡಿದ್ರೂ ಸಾಕಾಗಲ್ಲ. ಆ್ಯಂಡ್ ಲಾಸ್ಟ್ ಡೇ ಹ್ಯಾಲಾಂಗ್ ಬೇ ವಾಸ್ ಅ ಬೆಸ್ಟ್ ಡಿಸಿಷನ್ ಅಂತ ಅನ್ಸುತ್ತೆ ನನಗೇನೋ. ನಮ್ಮ ನೆಕ್ಸ್ಟ್ ಸ್ಟಾಪ್ ಅಥವಾ ಆ್ಯಕ್ಟಿವಿಟಿಗೆ ನಮಗೆ ಐದರ್ ಕಯಾಕಿಂಗ್ ಮಾಡ್ಬೋದು ಅಥವಾ ಬೋಟಿಂಗ್ ಮಾಡೋ ಆಪ್ಷನ್ ಇತ್ತು. ಬೋಟಿಂಗ್ ಆದರೆ ಬ್ಯಾಂಬೋ ಬೋಟಿಂಗ್, ಲೋಕಲ್ ಯಾರಾದರೂ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕಯಾಕಿಂಗ್ ಮಾಡೋದಾದರೆ ನಾವೇ ಸ್ವಂತ ಮಾಡಬೇಕಾಗತ್ತೆ. ಫಸ್ಟ್ ಕಯಾಕಿಂಗ್ ಮಾಡಬೇಕಂತಲೇ ಡಿಸೈಡ್ ಆಗಿದ್ದು, ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಆ್ಯಂಡ್ ಒಬ್ರಿಗೊಬ್ರು ಕೂತ್ಕೊಂಡು ಬೀಳೋ ಚಾನ್ಸಸ್ ಜಾಸ್ತಿ ಇತ್ತು. ಧೈರ್ಯ ಬರಲಿಲ್ಲ. ಸೊ ಹಾಗಾಗಿ ನಾವು ಬೋಟ್ನ ಚೂಸ್ ಮಾಡಿದ್ವಿ. ಬ್ಯಾಂಬೋ ಬೋಟ್ ಇದು. ಬ್ಯಾಂಬೋ ಬೋಟ್ ಅಥವಾ ಕಯಾಕಿಂಗ್ ಚೂಸ್ ಮಾಡಿದ್ರೆ ನಮ್ಮದೇ ಏನು ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಫ್ರೀಯಾಗಿ ಬರುತ್ತೆ. ಅಂದರೆ ಇಟ್ಸ್ ಪಾರ್ಟ್ ಆಫ್ ಇಟ್. ಬಟ್ ಸ್ಪೀಡ್ ಬೋಟ್ ಆಪ್ಷನ್ ಕೂಡ ಇದೆ. ಅದರಲ್ಲಿ ಸುಮಾರು ಜಾಸ್ತಿ ಕೇವ್ಸ್ನ ಕವರ್ ಮಾಡ್ತಾರೆ. ಅಂದರೆ ಹ್ಯಾಲಾಂಗ್ ಬೇಯಲ್ಲಿರೋ ಒಂದಷ್ಟು ಕೇವ್ಸ್ಗಳನ್ನ ಕವರ್ ಮಾಡ್ಬೋದು. ಬಟ್ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಆಗುತ್ತೆ. ಸೊ ನಾವು ಯಾವ್ದು ಫ್ರೀ ಇತ್ತಲ್ಲ ಅದನ್ನೇ ಚೂಸ್ ಮಾಡ್ಕೊಂಡ್ವಿ. ಯಾವ ಬ್ಯಾಟ ಇಲ್ಲಂಗಿದ್ರೆ ಫಾರಿನರ್ ಅಲ್ಲ ಎಲ್ಲ ಕ್ಯಾಪ್ ನಿಂದು. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮ ಕ್ರೂಸ್ಗೆ ಬಂದ್ವಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಇತ್ತಿದ್ದು ಟಿಪ್ ಟಾಪ್ ಐಲ್ಯಾಂಡ್ ಅಂತ. ಇಲ್ಲಿ 2 ಆಪ್ಷನ್ ಇದೆ. ಒಂದು ನೀವು ಸ್ವಿಮ್ ಮಾಡ್ಬೋದು ಅಥವಾ ಅಲ್ಲಿ ಸ್ವಲ್ಪ ಹೈಕ್ ಮಾಡಿದ್ರೆ ಈ ಥರ ಬ್ಯೂಟಿಫುಲ್ ಆಗಿರೋ ವ್ಯೂ ಸಿಗತ್ತೆ ನಿಮಗೆ.
ಫಸ್ಟ್ 500 ಸ್ಟೆಪ್ಸ್ ಹತ್ತಿದ್ರೆ ಸಾಕಂತ ಹೇಳಿದರು. ಬಟ್ ಅಂಜು ಮತ್ತು ಅಕ್ಕ ಫುಲ್ ಹತ್ತಿದ್ರು ಆಯಿತಾ. ಸೊ ನಾನು ಹೋಗಲ್ಲ ಅಂತಿದ್ದಳು, ಅವ್ರ ಜೊತೆ ಹೋದೆ. ಆ್ಯಂಡ್ ಟ್ರಸ್ಟ್ ಮೀ, ವ್ಯೂ ವಾಸ್ ಸೋ ಬ್ಯೂಟಿಫುಲ್. ಇದಾದಮೇಲೆ ನಾವು ವಾಪಸ್ ಬಂದಾಗ ನಮಗೆ ಟೀ ಅರೇಂಜ್ಮೆಂಟ್ಸ್ ಇತ್ತಾಯ್ತಾ. ಇದೆಲ್ಲ ಒಂದೇ ಸರ್ವಿಂಗ್. ನಾನು ಕೇಕ್ ಚೆನ್ನಾಗಿದೆ ಅಂತ ಇನ್ನೊಂದು ಕೇಳಿದೆ ಆಯಿತಾ, ಕೊಡಲಿಲ್ಲ ಅವ್ರು ನನಗೆ. ಅಷ್ಟೇ ಮೇಡಮ್ ಅಂತ ಹೇಳ್ಬಿಟ್ರು. ಮ್ಯೂಸಿಕ್ ಎಲ್ಲ ಇತ್ತು, ಡ್ಯಾನ್ಸ್ ಮಾಡ್ಬೋದು. ನಾವು ನಮ್ಮದೇ ಆದ ರೀತಿಯಲ್ಲಿ ಎಂಜಾಯ್ ಮಾಡಿದ್ವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಹ್ಯಾಲಾಂಗ್ ಬೇಯಲ್ಲಿ ಸಮುದ್ರದ ಮಧ್ಯದಲ್ಲಿ ಸನ್ಸೆಟ್ನ ನೋಡೋದಕ್ಕೆ ಅಲ್ಟಿಮೇಟ್ ಸ್ವರ್ಗ ಥರ ಇತ್ತು. ದಿಸ್ ವ್ಯೂ ಐ ಎಂಜಾಯ್ಡ್ ಅ ಲಾಟ್. ವಿಯಟ್ನಾಮ್ ಪ್ಲ್ಯಾನ್ ಮಾಡ್ತಿರೋರಿಗೆ ಈ ವಿಡಿಯೋಸ್ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತು ಅಂತ ನಾನು ಭಾವಿಸ್ತೀನಿ. ವಿಯಟ್ನಾಮ್ ಪ್ಲ್ಯಾನ್ ಮಾಡ್ದಲ್ಲೇ ಇರೋರಿಗೆ ಈ ವಿಡಿಯೋಸ್ನ ನೋಡಿ ಹೋಗಬೇಕು ಅಂತ ಅನ್ನೋ ಒಂಚೂರು ಆಸೆ ಕೊಟ್ಟರು ಐ ಆಮ್ ಸೂಪರ್ ಹ್ಯಾಪಿ. ಬಿಕಾಸ್ ಎಲ್ಲರೂ ವಿಯಟ್ನಾಮ್ ಒಂದ್ಸಲ ವಿಸಿಟ್ ಮಾಡಲೇಬೇಕು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಸುಮಾರಿದೆ ಇಲ್ಲಿ ಫಾರ್ ಅ ರೀಸನ್. ಇಟ್ಸ್ ಅ ಬ್ಯೂಟಿಫುಲ್ ಕಂಟ್ರಿ. ಆದಷ್ಟು ಬೇಗ ನಾನು ಲಾಂಗ್ ಫಾರ್ಮ್ಯಾಟ್ ವಿಡಿಯೋದಲ್ಲಿ ಎಷ್ಟು ಖರ್ಚಾಯಿತು, ಹೆಂಗೆ ಬುಕ್ ಮಾಡಿದ್ವಿ ಎಲ್ಲ ಡೀಟೇಲ್ಸ್ ಹಾಕ್ತೀನಿ. ಬಟ್ ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಂತಿದ್ರು ಕಮೆಂಟ್ ಹಾಕಿ. ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮತ್ತು ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಆಯಿತಾ. ಇವಾಗ ನೀವು ಸನ್ಸೆಟ್ನ ಎಂಜಾಯ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. We rise like tall buildings as the chemicals, they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. Now the morning is the afternoon.